ಕಲ್ಯಾಣವಾಗ್ಲಿ ಕಲ್ಯಾಣವಾಗ್ಲಿ ಗುಂಡಪ್ಪ, ಕಲ್ಯಾಣವಾಗ್ಲಿ 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 ಕಲ್ಯಾಣವಾಗ್ಲಿ. ನಡಿ 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 ನಡಿ. ಮುಂದೆ ಹೇಳಿ ಗುರುಗಳೇ, ಮುಂದೆ ಏನಾಯ್ತು ಅಂತ? ಭಗವಂತ ಶ್ರೀ ಗಣೇಶನ ಭಕ್ತ ತನ್ನ ಸಂಕಲ್ಪವನ್ನ ಪೂರ್ತಿ ಮಾಡೋದಿಕ್ಕಾಗಲ್ಲ ಅಂದ್ಮೇಲೆ ಅವನ್ಗೆ ಮುಂದೆ ಏನಾಯ್ತು? ಇನ್ನೇನಾಗತ್ತೆ, ಅದೇ ಆಗಿದ್ದು. ಏನಾಗಬೇಕಿತ್ತು ಅದು. ಏನಾಯ್ತು ಗುರುಗಳೇ? ಸಂಕಲ್ಪ ಪೂರ್ತಿ ಆಗದಿದ್ದಕ್ಕೆ ಭಗವಂತ ಅದೃಶ್ಯನಾದ. ದೇವತೆಗಳ ಕೃಪೆ ಸಿಗಲೇ ಇಲ್ಲ. ಶುಭ ಅಪಶಕುನವಾಯಿತು, ಆಶೀರ್ವಾದ ಶಾಪವಾಗಿ ಬದಲಾಯಿತು. ಅಯ್ಯೋ ದೇವರೇ, ಮುಂದೇನಾಯ್ತು? ಸಂಕಲ್ಪ ಪೂರ್ತಿಯಾಗದ ಈ ಅಕ್ಷಮ್ಯ ಅಪರಾಧಕ್ಕಾಗಿ ಸರ್ವ ದೇವತೆಗಳು ಸೇರಿ ಆತನಿಗೆ ದಂಡನೆಯನ್ನ ಕೊಟ್ಟರು, ಮತ್ತೆ ಶಾಪವನ್ನ ಕೊಟ್ಟರು. ಮುಂಬರುವಂತ 1,000 ವರ್ಷಗಳ ಕಾಲ ಬರಗಾಲ ಬರುತ್ತೆ ಅಂತ. ಆತನ ಕೀರ್ತಿ ಗೌರವ ಶತ್ರುವಿನ ಕಾಲನ್ನ ಒತ್ತುತ್ತಾ ಶೇಷ ಜೀವನವನ್ನ ಸವಿತಾ ಹೋದ. ನಾಚಿಕೆ ಇಲ್ಲದ ಜೀವನ ಆತನ ಭಾಗ್ಯದಲ್ಲಿ ಬರೆದಿರುತ್ತದೆ. ಮತ್ತೇನು, ದೇವತೆಗಳ ಶಾಪದಿಂದ ಪಾರಾದ್ನ ಗುರುಗಳೇ? ಕಾಪಾಡುದು, ಕೊನೆಯಲ್ಲಿ ಬದುಕಿದ. ಅದು ಹೇಗೆ ಗುರುಗಳೇ? ಅವನು ಭಗವಂತನ ಸಮಕ್ಷಮದಲ್ಲಿ ಆತನ ರಾಜ್ಯದ ಪುಣ್ಯ ಕರ್ಮಿಗಳನ್ನ ಆಹ್ವಾನ ಮಾಡ್ದ. ಮತ್ತೆ ಯಾವ ವ್ಯಕ್ತಿಯ ಕಾರಣದಿಂದ ಆತನ ಸಂಕಲ್ಪ ಮುರಿದು ಬಿದ್ದಿತ್ತೋ ಅವನಿಗೆ ಅತಿ ಭಯಂಕರವಾದ ಮೃತ್ಯು ದಂಡನೆಯನ್ನ ಕೊಟ್ಟು ಆತನ ಆತ್ಮವನ್ನ ಆಕಾಶದಲ್ಲಿ ಪಕ್ಷಿಗಳಿಗೆ ಕಟ್ಟುಬಿಟ್ಟ. ಯಾಕಂದ್ರೆ ಪರಲೋಕದಲ್ಲಿ ಕೂತಿರುವಂತಹ ಆತನ ಪೂರ್ವಜರು ಈ ಮಹಾಪಾಪಕ್ಕೆ ಶಿಕ್ಷೆಯನ್ನ ಕೊಡಲಿ ಅವರೇ ಅಂತ. ಮತ್ತೆ ಅಷ್ಟೇ, ಮತ್ತೆ ಭಗವಂತ ಆತನನ್ನ ಕ್ಷಮಿಸಿ ಶಾಪವನ್ನ ವಾಪಸ್ ತೆಗೆದುಕೊಳ್ತಾನೆ. ಅರ್ಥ ಆಯ್ತಾ? ಮತ್ತೆ ಮಹಾರಾಜ್ರೆ, ನೀವ್ಯಾವಾಗ ಬಂದ್ರಿ? ಇದನ್ನ ತಗೊಳ್ಳಿ ಮಹಾರಾಜ್ರೆ. ಆ ವಿಘ್ನ ನಿವಾರಕ ವಿನಾಯಕ ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ ಪೂರೈಸಲಿ. ಎತ್ಕೊಳ್ಳಿ. ಏನನ್ನ? ಅಯ್ಯೋ, ಅಮ್ಮನಿಗೆ ಹೇಳ್ತಾ ಇದ್ದೀನಿ, ಲಾಡನ್ನೇ ನೋಡ್ತಾ ಇದ್ರಲ್ಲ ಅಮ್ಮ, ಬೇಕಿದ್ರೆ ಎತ್ಕೊಂಡು ತಿನ್ನಿ ಅಂತ. ಏನ್ ಎತ್ಕೋ? ಈ ಲಾಡು ಇವ್ರಿಗೋಸ್ಕರ ಅಲ್ಲ. ಏನ್ ಹೇಳ್ತಿದ್ದಾರೆ ಅಂದ್ರೆ, ಅವ್ರಿಗೆ ನಿನ್ ಲಾಡು ಬೇಕಾಗಿಲ್ವಂತೆ, ಅವ್ರು ಸುಮ್ನೆ ನೋಡ್ತಾ ಇದ್ರಂತೆ. ಅವ್ರ ಗಮನ ಜಪದ್ ಕಡೆನೇ ಇದೆಯಂತೆ. ಏನೋ ಕೇಳ್ತಾ ಇದ್ದಾರೆ. ಏನ್ ಕೇಳ್ತಿದ್ದಾರೆ? ನಾವೆಲ್ಲ ಇಲ್ಲಿ ಏನ್ ಮಾಡ್ತಿದೀವಿ? ನಾವ್ ಈ ಲಾಡನ್ ತಗೊಂಡ್ ಎಲ್ಲಿಗೆ ಹೋಗ್ತಾ ಇದೀವಿ? ಯುಕ್ತಿ ಅಮ್ಮ, ಯುಕ್ತಿ. ನಾನ್ ಪತ್ತೆ ಹಚ್ಚಿದ್ದೀನಿ. ಕೋತಿಗಳು ಈ ದೇವಸ್ಥಾನ ಸುತ್ತಮುತ್ತ ಸುತ್ತಾಡ್ತಿರ್ತವೆ ಅಂತ. ಅದಕ್ಕೆ ಲಾಡುನು ತಗೊಬಂದಿದ್ದೀನಿ. ಯಾರಿಗೊತ್ತು, ಲಾಡುವಿನ ಮೇಲಿನ ಆಸೆಯಿಂದ ಕೆಂಪು ಕಿವಿ ಇರೋ ಕೋತಿನೂ ಕೂಡ ಇಲ್ಲಿ ಬಂದ್ಬಿಡ್ಬೋದು. ಅವಾಗ ಚಂದ್ರಮಣಿಯ ಸುಳಿವು ಕೂಡ ಸಿಗ್ಬೋದು. ಏನಂತೀರಾ ಅಲ್ವಾ? ಅದಕ್ಕೆ ಹುಡ್ಕೋಣ. ಹೇಳು. ಏನು ನನ್ನ ಯಾಕೆ ಹೀಗೆ ನೋಡ್ತಾ ಇದೀಯಾ? ಸೊಂಪಾಗಿ ನಿದ್ದೆ ಮಾಡ್ತಿದ್ಯಲ್ಲ, ಅವಾಗ್ಲೇ ಕೋತಿಗಳು ಬಂದು ಲಾಡನ್ ತಗೊಂಡು ಓಡ್ ಹೋದ್ವು. ಇವ್ರು ಪಾಪ ಒಂದ್ ಲಾಡನ್ನು ತಗೊಳ್ಳೇ ಇಲ್ವಂತೆ.
ನನಗೆ ಕೂತು ಕೂತು ಸೊಂಟ ಎಲ್ಲ ಮುರಿದು ಹೋಯ್ತು. ನಾನು ಹೋಗಿ ಸ್ವಲ್ಪ ಸೊಂಟ ಸರಿ ಮಾಡ್ಕೊ ಬರ್ತೀನಿ. ಅಮ್ಮ, ನಾನ್ ಬರೋ ತನಕ ಲಾಡು ಕಡೆ ನೋಡ್ಲೂಬಾರ್ದು. ಸುಮ್ನೆ ಹೋಗ್ತಾ ಇರಿ, ಯಾರು ನಿಮ್ ಲಾಡನ್ ನೋಡ್ತಾ ಇಲ್ಲ ಇಲ್ಲಿ. ಎತ್ಕೋ. ಏನ್ ಎತ್ಬೇಕು? ಅಮ್ಮನ ಹತ್ರ ಹೇಳ್ತಿದ್ದೀನಿ. ಅಮ್ಮ, ವಚನ ಎತ್ಕೊಳ್ಳಿ. ನಾವ್ ವಾಪಸ್ ಬರೋವರೆಗೂ ಅಲ್ಲಿವರೆಗೂ ಲಾಡ್ನ ಮುಟ್ಲೇಬಾರ್ದು. ಹಾ ಸರಿ ಸರಿ. ಅವರು ಲಾಡನ್ನೇನ್ ಮುಟ್ಟಲ್ವಂತೆ. ನಾನ್ ಬರ್ತೀನಿ. ಲಾಡು ಎಲ್ಲಿ ಹೋಯ್ತು? ಖಾಲಿ ಆಯ್ತು. ಯಾರು ಖಾಲಿ ಮಾಡಿದ್ದು? ಕೋತಿಗಳು ಬಂದಿದ್ವು, ಖಾಲಿ ಆಯ್ತು. ಆದ್ರೆ ಲಾಡು ಕೋತಿಗಳಿಗಿಂತ ಜಾಸ್ತಿ ಇತ್ತು ಅಲ್ವಾ? ಉಳಿದಿದ್ದೆಲ್ಲ ಹೋಯ್ತು? ತಿಂದಾಯ್ತು. ಹಾ ಶಾರದಾ, ನೀನ್ ಮೊದ್ಲೇ ಹೇಳಾಯ್ತು ಈ ಲಾಡುನೆಲ್ಲ ತಿಂದಾಯ್ತು ಅಂತ. ಅದು ಅಲ್ಲ, ಅಮ್ಮನೇ ತಿನ್ಬಿಟ್ರು. ಅಮ್ಮ, ನೀವು ನನಗ್ ಮಾತು ಕೊಟ್ಟಿದ್ರಿ ಅಲ್ವಾ ಲಾಡುನ ನಿಮ್ ಕೈಯಿಂದ ಮುಟ್ಟೋದಿಲ್ಲ ಅಂತ. ಹಾ, ಅವ್ರಲ್ಲಿ ಮುಟ್ಟಿದ್ರು, ನಾನು ಅವ್ರಿಗೆ ನನ್ ಕೈಯಿಂದನೇ ತಿನ್ನಿಸ್ದೆ. ಅಯ್ಯೋ ಬಿಡಿ. ಶಾರದಾ, ಆ ಕೋತಿಗಳು ಲಾಡು ತಿಂದು ಹೋದ್ವಲ್ಲ, ಅದ್ರಲ್ಲಿ ಕೆಂಪು ಕಿವಿ ಕೋತಿ ಏನಾದ್ರೂ ಇತ್ತಾ? ಇಲ್ಲ, ಕೆಂಪು ಕಿವಿದ್ ಯಾವ ಕೋತಿನೂ ಇರ್ಲಿಲ್ಲ. ಸತ್ಯ ನಾಶ, ಎಲ್ಲ ಪರಿಶ್ರಮ ವ್ಯರ್ಥ ಆಗೋಯ್ತು. ಇದು ವಿಷಯ. ಏನಾಯ್ತು? ಅಯ್ಯೋ, ನಮ್ ಪ್ರಯತ್ನನೇ ತಪ್ಪಾಗಿದೆ ಗುಂಡಪ್ಪ. ನಾವೀ ಕೋತಿಗೋಸ್ಕರ ಲಾಡು ಅಲ್ಲ, ಮೆಣಸಿನ್ಕಾಯಿ ತಗೋಬರ್ಬೇಕಾಗಿತ್ತು. ನಡೀರಿ. ಎಲ್ಲಿಗೆ? ಮನೆಗೆ ಹೋಗಿ ಮೆಣಸಿನ್ಕಾಯಿ ತರೋಣ, ಮತ್ತೆ ಆ ಕೋತಿಗೋಸ್ಕರ ಕಾಯ್ತಾ ಕೂರೋಣ. ನಡೀರಿ. ಏನ್ ಹೇಳ್ತಿದ್ದಾರೆ ಅಂದ್ರೆ? ಹಾಗೆ ನಾನು ಹೇಳ್ತಿದ್ದೀನಿ. ನಾನು ತಳ್ತಾ ಇದ್ದೀನಿ. ನಾವೇನ್ ಹೇಳ್ತಾ ಇದೀವಿ ನಿನ್ಗೆ ಗೊತ್ತು? ನನಗ್ ಗೊತ್ತು, ನೀನ್ ಮುಂದೆ ಹೇಳು. ಹಾ, ನಾವು 3 ಜನ ಹೇಳ್ತಾ ಇದೀವಿ. ನಮಗಂತೂ ಈಗ ಶಕ್ತಿ ಉಳ್ದಿಲ್ಲ ನಿನ್ ಜೊತೆ ಇಲ್ಲಿ ಬಿದ್ದಿರೋದಕ್ಕೆ. ನೀನ್ ಹೋಗಿ ಮೆಣಸಿನ್ಕಾಯಿ ತಗೊಂಡ್ಬಂದು ಕೋತಿಗೋಸ್ಕರ ಕಾಯ್ಕೊಂಡು ಕೂತಿರು. ನಾವು ಹೊರಡ್ತೀವಿ. ಎಲ್ಲಿಗೆ? ಮನೆಗೆ, ರುತ್ಲಾಂತಿ ಮದಕ್ಕೆ. ನಡೀತಾ ಇದ್ದ. ಅಯ್ಯೋ, ಮತ್ತೆ ಯಾಮರ್ಸೋಯ್ತು ಆ ಕೋತಿ. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಅರೇ ಶ್ರೀಮಾನ್ ಪಂಡಿತ ರಾಮಕೃಷ್ಣ, ನೀವು ಇಲ್ಲಿ ನಮ್ಮ ಗುಡಿಸ್ಲಿಗೆ? ನೀವಿಲ್ಲಿ ಯಾವ್ದಾದ್ರೂ ಕೋತಿ ಬಂದಿದ್ನ ನೋಡಿದ್ರಾ? ಪ್ರತಿದಿನ ನೋಡ್ತೀನಿ. ನಾನ್ ಸಾಕಿರೋ 20 ಕೋತಿಗಳಿದಾವೆ ಇಲ್ಲಿ. ಅಂದ್ರೆ? ನೋಡಿ, ನನ್ನ ಹೆಸರು ಚರಣದಾಸ. ಕೋತಿಗಳಿಗೆ ತರಬೇತಿ ಕೊಡೋನು. ಕೋತಿಗಳಿಗೆ ತರಬೇತಿ ನೀಡ್ತೀನಿ. ಒಂದ್ ವೇಳೆ ನಿಮ್ಗೆ ಯಾವ್ದಾದ್ರೂ ಕೋತಿ ಬೇಕು ಅಂದ್ರೆ ನೀವು ಆಜ್ಞೆ ಕೊಡ್ಬೋದು. ಹೌದಾ? ಈಗ ಅರ್ಥ ಆಯ್ತು ಬಂಧುವರ್ಯ. ನೀವೊಬ್ರು ಕೋತಿಗೆ ತರಬೇತಿ ನೀಡೋರಲ್ವಾ? ನೀವು ಕೋತಿಗಳಿಗೆ ತರಬೇತಿ ನೀಡೋದು ನಿಮ್ ಕೆಲ್ಸ. ಆದ್ರೆ ನಾನ್ ಹುಡುಕ್ತಾ ಇರೋದು ಒಂದ್ ಕೋತಿ, ಅದು ವಿಶೇಷವಾದ ಕೋತಿ. ಅದು ಅರಮನೆಯಿಂದ ಅತ್ಯಮೂಲ್ಯವಾದ ಚಂದ್ರಮಣಿನ ಕದ್ಕೊಂಡ್ ಬಂದಿದೆ. ಅದ್ರದ್ದೇನಾದ್ರೂ ವಿಶೇಷವಾದ ಗುರುತು? ಅದ್ರ ಒಂದ್ ಕಿವಿ ಕೆಂಪಾಗಿದೆ. ಒಂದು ಕಿವಿ ಕೆಂಪಾಗಿದ್ಯಾ? ಓ ದೇವ್ರೆ, ಹಾಗಿದ್ರೆ ಆ ಕೋತಿ ನಂದಲ್ಲ. ಸುಳ್ಳು ಹೇಳ್ಬೇಡ. ಅಯ್ಯೋ, ನಾನ್ ಯಾಕೆ ಸುಳ್ಳು ಹೇಳಲಿ ಪಂಡಿತ್ರೆ? ಆದ್ರೆ ನಾನೀಗ ಆ ಕೋತಿ ನಿನ್ ಮನೆ ಹಿಂದೆ ಓಡೋದನ್ನ ನೋಡ್ದೆ. ಹಾಗಿದ್ರೆ ಅದನ್ನ ಈ ಕೂಡಲೇ ನಿಮ್ಮ ಮುಂದೆ ತಗೊಂಡ್ ಬಂದು ನಿಲ್ಲಿಸ್ತೀನಿ. ನೀವು ಹಾಗೆ ಮಾಡ್ಬೋದಾ? ಖಂಡಿತವಾಗ್ಲೂ ಪಂಡಿತ್ರೆ, ಈಗ್ಲೇ ಕರಿತೀನಿ. ಸರಿ, ಕರೀರಿ.
ಪಂಡಿತ್ರೆ, ನೀವು ಹುಡುಕ್ತಾ ಇರೋ ಕೋತಿ, ನೀವು ನಮ್ಮ ಮನೆಯಿಂದ ಓಡ್ ಹೋಗಿದ್ದನ್ನ ನೋಡಿದ ಕೋತಿ ಇದೆ. ಆದ್ರೆ ನನಗೆ ಪೂರ್ತಿ ವಿಶ್ವಾಸ ಇದೆ ಇದು ಆ ಕೋತಿ ಅಲ್ಲ. ನೀವು ಯಾವ್ದನ್ನ ಹುಡುಕ್ತಾ ಇದ್ದೀರೋ ಅದು. ಅದು ನೀವು ಹೇಗೆ ಹೇಳ್ತೀರಾ? ಆದ್ರೆ ಇದ್ರದ್ದು ಒಂದ್ ಕಿವಿ ಕೆಂಪಿದೆ. ಎಡಕಿವಿ ಪಂಡಿತ್ರೆ, ಎಡಕಿವಿ. ನೀವು ಯಾವ ಕೋತಿ ಬಗ್ಗೆ ಮಾತಾಡ್ತಾ ಇದ್ದೀರೋ, ಯಾವ್ದು ಕಳ್ತನ ಮಾಡಿದ್ಯೋ ಅದ್ರ ಬಲಗಡೆ ಕಿವಿ ಕೆಂಪಾಗಿದೆ. ಮತ್ತೆ ಅವರಿಬ್ರು ಅಣ್ಣ ತಮ್ಮಂದಿರು. ಸರಿಯಾಗಿ ಹೇಳಿದ್ರಿ ನೀವು. ಹಾಗಾದ್ರೆ ಆ ಕೋತಿಯಲ್ಲಿ ಬಲ ಕಿವಿ ಕೆಂಪಿರೋದು? ಅದು ಈಗ ನನ್ನ ಹತ್ರ ಇಲ್ಲ. ಸ್ವಲ್ಪ ದಿನಗಳ ಹಿಂದೆ ಒಬ್ಬ ವ್ಯಕ್ತಿ ಬಂದು ಆ ಕೋತಿನ ನನ್ನಿಂದ ಕೊಂಡ್ಕೊಂಡು ಹೋದ. ಅದನ್ನೇ ಯಾಕೆ? ಅದರಲ್ಲಿ ಒಂದು ಖಾಸಗಿತನದ ವಿಶೇಷತೆ ಇದೆ. ಅದು ನನ್ನ ಹತ್ರ ಇರೋ ಯಾವ ಕೋತಿನಲ್ಲೂ ಇಲ್ಲ. ತುಂಬಾ ಚಾಲಾಕಿ ಅದು, ಮತ್ತೆ ಚೆನ್ನಾಗಿ ತರಬೇತಿ ಪಡೆದಿದೆ, ಮತ್ತೆ ತುಂಬಾ ಬುದ್ಧಿವಂತ. ಒಂದ್ಸಲಿ ನಾವೇನಾದ್ರೂ ಹೇಳಿದ್ರೆ ಅದು ನೆನಪಲ್ಲಿ ಇಟ್ಕೊಂಡಿರುತ್ತೆ. ಅದಕ್ಕೆ ಯಾವುದೇ ಕೆಲಸ ಕೊಟ್ರು ಎಷ್ಟು ದಕ್ಷತೆಯಿಂದ, ಎಷ್ಟು ಪ್ರೀತಿಯಿಂದ, ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡುತ್ತೆ ಗೊತ್ತಾ? ಹೇಗೆ ಅಂದ್ರೆ ಚಿಟಿಕಿ ಹೊಡೆಯೋ ಅಷ್ಟ್ರಲ್ಲಿ. ಯಾರವನು ಆ ಕೋತಿನ ಖರೀದಿ ಮಾಡ್ದೋನು? ಅದು ನನಗೆ ಗೊತ್ತಿಲ್ಲ ಪಂಡಿತ್ರೆ. ಅವನು ಮುಖದ ಮೇಲೆ ಬಟ್ಟೆ ಮುಚ್ಕೊಂಡ್ ಬಂದಿದ್ದ. ನಿಜ ಹೇಳ್ಬೇಕು ಅಂದ್ರೆ ನಾನು ನನ್ನ ಕೋತಿನ ಯಾವ ವ್ಯಕ್ತಿಗೂ ಕೊಡೋದಿಲ್ಲ. ಆದ್ರೆ ಅವನು ನನಗೆ ಎಷ್ಟು ಹಣ ಕೊಟ್ಟ ಅಂತ ಅಂದ್ರೆ ನಾನು ನನ್ನ ಕೋತಿನ ಅವನು ಕೊಡ್ಲೇಬೇಕಾಯ್ತು. ನೀವು ತುಂಬಾ ದೊಡ್ಡ ತಪ್ಪು ಮಾಡಿದಿರ ಬಂಧುವರ್ಯ. ನಿಮ್ಮಿಂದ ಅಪರಾಧ ಆಗಿದೆ. ಆ ಕೋತಿ ರಾಜ ಪರಿವಾರದ ಸಂಪತ್ತನ್ನ ಕದ್ದಿದೆ. ಇದಕ್ಕಂತೂ ಶಿಕ್ಷೆ ನೀವು ಖಂಡಿತವಾಗ್ಲೂ ಅನುಭವಿಸ್ತೀರಾ. ಹಾಗೆ ಮಾಡಬೇಡಿ ಪಂಡಿತ್ರೆ, ನಾನು ಹಾಳಾಗೋಗ್ತೀನಿ. ಸರಿ, ನೀವ್ ಈ ಶಿಕ್ಷೆಯಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ಆ ಕೋತಿನ ನೀನ್ ಎಲ್ಲಿದ್ರು ಹುಡುಕಿ ಅದನ್ನ ಹಿಡ್ಕೊಂಡು ನನಗೆ ಅದನ್ನ ಒಪ್ಪಿಸ್ಬೇಕು. ಯಾಕೆ ಅಂದ್ರೆ ಆ ಕೋತಿಯಿಂದ ಚಂದ್ರಮಣಿನ ಹೇಗಾದ್ರೂ ತಗೊಳ್ಳೇಬೇಕು, ಮತ್ತೆ ವಾಸ್ತವಿಕ ಅಪರಾಧಿನ ಎದುರುಗಡೆ ನಿಲ್ಸ್ಬೇಕು. ಆದ್ರೆ ಇದು ಹೇಗ್ ಸಾಧ್ಯ ಪಂಡಿತ್ರೆ? ನನಗೆ ಹೇಗ್ ಗೊತ್ತಾಗುತ್ತೆ ಆ ಕೋತಿ ಈಗ ಎಲ್ಲಿದೆ ಅಂತ? ಒಂದು ಉಪಾಯ ಇದೆ. ನಾನು ಹೇಗೆ ಹೇಳ್ತೀನೋ ಹಾಗೆ ಮಾಡ್ಬೇಕು. ಕೇಳಿ ಹೇಳೋದನ್ನ. ಇವಾಗ ಏನಾಗುತ್ತೆ? ಇವತ್ತು ಆ ಚಂದ್ರಮಣಿಯನ್ನ ಭಗವಂತ ಶ್ರೀ ಗಣೇಶನ ಕಾಲಿಗೆ ಅರ್ಪಿಸಬೇಕಿತ್ತು. ಆದ್ರೆ ಆ ಚಂದ್ರಮಣಿ ಇನ್ನೂ ಸಿಕ್ಕಿಲ್ವಲ್ಲ. ಹೌದು ಅಣ್ಣ, ಪಂಡಿತ ರಾಮನಿಗೆ ಕೊಟ್ಟಿರುವಂತ ಸಮಯವು ಸಮಾಪ್ತವಾಗಿದೆ. ಇವತ್ತೇನಾದ್ರೂ ಪಂಡಿತ ರಾಮ ಚಂದ್ರಮಣಿನ ಪ್ರಸ್ತುತ ಮಾಡದೆ ಹೋದ್ರೆ ಅನರ್ಥವಾಗ್ಬಿಡತ್ತೆ. ಏನ್ ವಿಷಯ ಗುರುಗಳೇ, ತುಂಬಾ ಸಂತೋಷವಾಗಿ ಕಾಣಿಸ್ತಿದ್ದೀರಲ್ಲ? ಮತ್ತೆ ಕಾಣಿಸ್ಲೇಬೇಕಲ್ಲ. ಊರೂರು ತಿರುಗಿ ಪಾದ ಸವಸ್ಕೊಂಡ್ ಬಂದಿರ್ತಾನೆ. ಇವತ್ತು ನೋಡ್ತೀನಿ ಪಂಡಿತನನ್ನ ಯಾರು ಕಾಪಾಡ್ತಾರೆ. ಈ ಪಂಡಿತನನ್ನ ಮಹಾರಾಜನ ಕೋಪದಿಂದ ಹೋದ ಪಂಡಿತ, ಮುಗೀತು ಅವನ ಅನ್ನ ನೀರಿನ ಕತೆ. ಶಾಶ್ವತವಾಗಿ ವಿಜಯನಗರದಿಂದ ದೂರ. ಆದ್ರೆ ಗುರುಗಳೇ, ನಮಗೂ ಏನ್ ಒಳ್ಳೇದಾಯ್ತು? ಚಂದ್ರಮಣಿ ನಮ್ ಕೈಗೂ ಸಿಗದೆ ಹೋಯ್ತಲ್ಲ, ನಮ್ಮ ಯೋಜನೆ ಕೂಡ ಮಣ್ಣು ಪಾಲಾಗೋಯ್ತಲ್ಲ. ಏನಾಯ್ತು ಬಿಡೋ ನನ್ನ ಶಿಷ್ಯರೇ. ಯಾವ ಕೆಲಸ ನಾವು ಮಾಡಕ್ಕಾಗ್ಲಿಲ್ವೋ ಅದನ್ನ ಕೋತಿ ಮಾಡಿ ತೋರಿಸ್ತು. ನಮ್ಮ ಉದ್ದೇಶನೂ ಅದೇ ಇದ್ದಿತ್ತು ತಾನೇ. ಈ ದುಷ್ಟ ಪಂಡಿತನನ್ನ ಈ ಅರಮನೆಯಿಂದ, ಈ ದರ್ಬಾರ್ನಿಂದ, ಈ ರಾಜ್ಯದಿಂದಾನೇ ಹೊರಗಡೆ ಹಾಕಬೇಕು ಅಂತ. ಅದು ಇವತ್ತು ಖಂಡಿತ ನೆರವೇರುತ್ತೆ. ಆದ್ರೆ ಇದ್ರಿಂದ ಒಂದು ಮಾತಂತೂ ಸಾಬೀತಾಯ್ತು ಗುರುಗಳೇ. ಏನದು? ಆ ಕೋತಿ ನಿಮ್ಗಿಂತ ಜಾಸ್ತಿ ಬುದ್ಧಿವಂತ. ನಿಮಗಿಂತ ಅದು ಕೆಲಸ ಮಾಡೋದ್ರಲ್ಲಿ ತುಂಬಾ ಶ್ರೇಷ್ಠ, ಮತ್ತೆ ನಿಮಗಿಂತ ತುಂಬಾ ಬುದ್ಧಿವಂತ. ಬಾಯಿ ಮುಚ್ಕೊಂಡಿರೋ ಮೂರ್ಖ. ಮಹಾರಾಜ ಕೃಷ್ಣದೇವರಾಯರು ಆಗಮಿಸುತ್ತಿದ್ದಾರೆ. ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ. ಮಂತ್ರಿಗಳೇ, ಮಹಾರಾಜ್ರೆ, ಪಂಡಿತ ರಾಮಕೃಷ್ಣ ಎಲ್ಲಿ? ಮಹಾರಾಜ್ರೆ ಇನ್ನೂ ಬಂದಿಲ್ಲ ಅವನು. ಆದ್ರೆ ಇನ್ನೇನು ಬರ್ಬೋದು ಮಹಾರಾಜ್ರೆ, ಬರೋದಿಲ್ಲ ಅವನು. ಒಡಹೋಗಿರ್ತಾನೆ ಇಷ್ಟೊತ್ತಿಗೆ. ಈ ಅರಮನೆಯಿಂದ, ಈ ರಾಜ್ಯದಿಂದ ದೂರ, ಬಹಳ ದೂರ. ತುಳುವ ವಂಶಕ್ಕೆ ಕಳಂಕ ಅಂಟಿಸಿ ಈ ಪವಿತ್ರವಾದ ಕಾರ್ಯಕ್ರಮದ ಆಯೋಜನೆಯನ್ನ ಹಾಳು ಮಾಡಿ ಮಹಾರಾಜ ಶ್ರೀ ಕೃಷ್ಣದೇವರಾಯರ ಆತ್ಮ ಗೌರವಕ್ಕೆ ಅಪಮಾನ ಮಾಡಿ ಮೂರ್ಖ ಪಂಡಿತ ಓಡೋಗಿದ್ದಾನೆ. ಕ್ಷಮಿಸಿ ಮಹಾರಾಜರೇ, ಹೇಳ್ತಾ ಇದ್ರೆ ರಕ್ತ ಕುದಿಯುತ್ತೆ. ಆದ್ರೆ ಸತ್ಯ ಇದೆ ಅಲ್ವಾ? ಕಾಲಿನ ಕಸ ಮಾಡಿ ಹೋದ ಅವನು ಚಂದ್ರಮಣಿಯನ್ನ ಶ್ರೀ ಗಣೇಶನ ಪಾದಾರವಿಂದಗಳಿಗೆ ನೀವು ಸಮರ್ಪಿಸಬೇಕು ಅನ್ನುವಂತ ಕಾರಣವಲ್ಲ. ಅವನಿನ್ ಯಾರ ಕೈಗೂ ಸಿಗೋದಿಲ್ಲ ಮಹಾರಾಜರೇ.
ಈ ಸಮಸ್ಯೆಯನ್ನ ಗಂಟು ಮಾಡಿ ಶಾಶ್ವತವಾಗಿ ದೂರ ಹೋಗಿದ್ದಾನೆ. ಮಹಾಪ್ರಭು ಶ್ರೀ ಕೃಷ್ಣದೇವರಾಯಗೆ ಜಯವಾಗಲಿ. ರಾಮ ಯಾವುದೇ ಸಮಸ್ಯೆಗೂ ಭಾಗಿಯಾಗಿರ್ಬೋದು ಆಚಾರ್ಯರೇ, ಆದ್ರೆ ಸಮಸ್ಯೆ ಬಂತು ಅಂತ ಹೆದ್ರಿ ಓಡ್ ಹೋಗೋನಲ್ಲ. ವಿಳಂಬಕ್ಕೋಸ್ಕರ ಕ್ಷಮೆ ಕೇಳ್ತಿದ್ದೀನಿ ಮಹಾಪ್ರಭು. ಅದೆಲ್ಲವೂ ಬಿಡಿ ಪಂಡಿತ ರಾಮಕೃಷ್ಣ, ಇದನ್ನು ಹೇಳಿ, ಚಂದ್ರಮಣಿಯಲ್ಲಿ? ಈಗೇನು ಸ್ವಲ್ಪ ಕ್ಷಣದಲ್ಲೇ ನಿಮ್ ಎದುರುಗಡೆ ಬರುತ್ತೆ ಮಹಾಪ್ರಭು. ಚಂದ್ರಮಣಿ ಮತ್ತೆ ಆ ಕಳ್ಳನು ಕೂಡ. ಕಳ್ಳ ಕದ್ದಿರೋ ಚಂದ್ರಮಣಿನ ವಾಪಸ್ ಕೊಡೋದಕ್ಕೆ ಇಲ್ಲಿಗೆ ಬರ್ತಾನೆ. ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು ಪಂಡಿತ ರಾಮಕೃಷ್ಣ. ಮತ್ತೊಂದ್ಸಲ ನೀವು ನಿಮ್ಮ ಚತುರತೆ ಮತ್ತೆ ನಿಮ್ಮ ಬುದ್ಧಿ ಕೌಶಲ್ಯದಿಂದ ಕಳ್ಳನ್ನ ಹಿಡಿದ್ರ? ಇಲ್ಲ ಮಂತ್ರಿವರ್ಯ, ಕಳ್ಳ ಇಲ್ಲಿವರೆಗೂ ಸಿಕ್ಕಿಲ್ಲ. ಆದರೆ ರಾಮಕೃಷ್ಣ, ನೀವು ಈಗ ತಾನೇ ಹೇಳಿದಿರಿ ಕಳ್ಳನು ಸ್ವಯಂ ಚಂದ್ರಮಣಿ ತೆಗೆದುಕೊಂಡು ಇಲ್ಲಿ ಬರುವನೆಂದು. ಪ್ರಭು, ನಾನು ಏನಂದೆ ಅಂದ್ರೆ ಕಳ್ಳ ಸ್ವಯಂ, ಅರ್ಥಾತ್ ಅವನಾಗವನೇ ಇಲ್ಲಿಗೆ ಬಂದು ಚಂದ್ರಮಣಿನ ನಿಮ್ ಚರಣಗಳಿಗೆ ಅರ್ಪಿಸಿ ಹೋಗ್ತಾನೆ. ಏನ್ ಹೇಳ್ದ ಮಹಾರಾಜ್ರೆ? ಕಳ್ಳ ಸ್ವತಃ ಚಂದ್ರಮಣಿಯನ್ನ ತಾನಾಗೆ ತರ್ತಾನೆ. ಈ ಪಂಡಿತ ಮಹಾಶಯನ ಮತ್ತೊಂದು ಪ್ರಪಂಚದ ಭ್ರಮೆ, ಮತ್ತೊಂದು ಸಂಚು. ಮಹಾರಾಜ, ಎಲ್ರಿಗೂ ಗೊತ್ತಿದೆ ಈ ಚಂದ್ರಮಣಿಯನ್ನ ಕೋತಿ ಕದ್ದಿರೋದು ಅಂತ. ಮತ್ತೆ ಇವ್ರು ಹೇಳೋ ಪ್ರಕಾರ ಆ ಕೋತಿ ವಾಪಸ್ ಮತ್ತೆ ಇಲ್ಲಿಗೆ ಬಂದು ಚಂದ್ರಮಣಿಯನ್ನ ವಾಪಸ್ ಕೊಡುತ್ತೆ ಅಂತ. ವಾ, ಒಂದ್ ವೇಳೆ ಹೀಗೆ ನಡೆದ್ರೆ ಆ ಕೋತಿಗೆ ನಮ್ಮ ಶತಶತಮಾನದ ನಮನಗಳು. ಇಂಥ ಕಳ್ಳನ ಹಿಡ್ಕೊಟ್ಟವನಿಗೆ ಧನ್ಯವಾದಗಳು. ನೀವ್ ಹೇಳ್ತಿರೋ ಅಂತರಾತ್ಮ ಅಷ್ಟು ಸರಳವಾಗಿ ಎಲ್ಲಿಗೆ ಹೋಗುತ್ತೆ ಆಚಾರ್ಯರೇ? ದುಷ್ಟರಿಗೆಲ್ಲ ಇಷ್ಟ ಬೇಗ ಎಲ್ ಬುದ್ಧಿ ಬರುತ್ತೆ? ಅವನು ಪ್ರತಿ ಸಲ ಪದೇ ಪದೇ ಏಡ್ ತಿಂತಾನೆ, ಬೈಗುಳ ತಿಂತಾನೆ, ಆದ್ರೂ ಏನು ಕಲಿಯಲ್ಲ. ನೋಡಿ ದುಷ್ಟ ಆಚಾರ್ಯರೇ, ನಾಯಿ ಬಾಲ ಡೊಂಗ್ ಸರಿ ಮಾಡಕ್ಕಾಗತ್ತಾ? ನಿಮಗ್ ಗೊತ್ತಿದೆ ಅಲ್ವಾ? ಏನ್ ಹೇಳ್ಬೇಕು ಅಂತಿದ್ಯಾ ನೀನು? ಕೋತಿ ವಿಷಯ ಮಾತಾಡ್ತಿದ್ರಲ್ಲ, ಕೋತಿ ಬಗ್ಗೆನೇ ಮಾತಾಡೋ ನಾಯಿ ಯಾಕೆ ಬಂದಿಗೆ ತರ್ತಿದ್ಯಾ? ಹಾ ಹೇಳಿ ಆಚಾರ್ಯ. ಕೋತಿ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ನಾಯಿಯ ವಿಚಾರ ಯಾಕೆ ಬರುತ್ತೆ ಅಂತ ಹೇಳೋ. ಕೋತಿ ವಿಷಯ ಮಾತಾಡ್ಬೇಕಾದ್ರೆ ನಾಯಿ ವಿಷಯ ಬರ್ಲೇಬೇಕಲ್ಲ ಆಚಾರ್ಯ? ಕತ್ತಿದ್ದು ಕೋತಿ ಅಲ್ವಾ? ಹಾಗಾದ್ರೆ ಹಿಡ್ಕೋಬಹುದಲ್ಲ ನಾಯಿನ? ಕೋತಿ ಹಿಡ್ಕೋ. ಮಾತನ್ನ ಅರ್ಥ ಮಾಡ್ಕೊಳ್ಳಿ ಆಚಾರ್ಯರೇ. ಮಹಾಪ್ರಭು, ಕೇವಲ ಕೋತಿ ಹಿಡಿಯೋದ್ರಿಂದ, ಚಂದ್ರಮಣಿನ ವಾಪಸ್ ಪಡೆಯೋದ್ರಿಂದ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಮಹಾಪ್ರಭು. ಕೋತಿ ಕೇವಲ ಒಂದು ಮಾಧ್ಯಮ. ಆ ಕೋತಿಗೆ ತಮಾಷೆ ಮತ್ತೆ ಕಳ್ಳತನದ ಮಧ್ಯೆ ವ್ಯತ್ಯಾಸ ಹೇಗ್ ಗೊತ್ತಾಗುತ್ತೆ? ಅವ್ರು ಹೇಗ್ ಹೇಳಿದ್ರು ಹಾಗೆ ಮಾಡಿದೆ. ನಿಜವಾದ ಪ್ರಶ್ನೆ ಏನು ಅಂದ್ರೆ, ಈ ತರ ಮಾಡು ಅಂತ ಹೇಳಿದೋನು ಯಾರು? ಯಾವ ವ್ಯಕ್ತಿಯ ಮಾರ್ಗದರ್ಶನದಿಂದ ಆ ಕೋತಿ ಈ ಚಂದ್ರಮಣಿನ ಕದ್ದಿದೆ? ಶಿಕ್ಷೆಯ ವಾಸ್ತವಿಕ ಅಧಿಕಾರಿ ಆ ಕೋತಿ ಅಲ್ಲ, ಒಬ್ಬ ಮನುಷ್ಯ. ಅವನು ಆ ಕೋತಿಯಿಂದ ಇದನ್ನೆಲ್ಲ ಮಾಡಿಸಿದ್ದೆ. ಅವನನ್ನ ನಮ್ಮೆಲ್ಲರ ಎದುರುಗಡೆ ತಗೋಬಾರದು ಅವಶ್ಯಕತೆ ಮಹಾಪ್ರಭು. ಯಾಕೆ ಅಂದ್ರೆ ಅವನೇ ನಿಜವಾದ ಕಳ್ಳ, ನಿಜವಾದ ಅಪರಾಧಿ. ತಡೆ ಯಾಕೆ ಮಾಡ್ತಿದ್ರ ಮಹಾಶಯರೇ? ಈಗ್ಲೇ ಈ ಕ್ಷಣವೇ ಪ್ರಸ್ತುತಗೊಳಿಸಿ ಆ ಚಂದ್ರಮಣಿನ ಸಹ, ಮತ್ತೆ ಚಂದ್ರಮಣಿನ ಕದಿಯೋದಕ್ಕೆ ಪ್ರೋತ್ಸಾಹಿಸಿರೋ ಆ ಕಳ್ಳನನ್ನ ಕೂಡ. ಪಂಡಿತ ರಾಮಕೃಷ್ಣ ಮಹಾಪ್ರಭು, ನಿಮಗೆ ನೆನಪಿದ್ದರೆ ನಾವು ನಿಮ್ಮ ಬಳಿ ಹೇಳಿದ್ದೆವು, ಚಂದ್ರಮಣಿಯ ಸುರಕ್ಷತೆಯಲ್ಲಿ ಏನೇ ಮೇಲು ಕೆಳಗಾದರೂ, ಏನೇ ಅಡೆತಡೆಯಾದರೂ ನಾವು ಸಹಿಸುವುದಿಲ್ಲವೆಂದು. ಅಡೆತಡೆ ಆಯಿತು ಪಂಡಿತ ರಾಮಕೃಷ್ಣ. ಚಂದ್ರಮಣಿ ಕಳ್ಳತನವಾಯಿತು. ಅದಕ್ಕೆ ಕಾರಣ ಕೇವಲ ನೀವು ಮಾತ್ರ. ಮತ್ತು ಈಗ ನೀವು ನಿಮ್ಮ ಮಾತಿನ ಮೇಲೆ ನಿಲ್ಲದಿದ್ದರೆ, ನಿಮ್ಮ ಮಾತು ಸುಳ್ಳಾದರೆ, ನೆನಪಿರಲಿ, ಇಂದಿನ ಈ ದಿವಸ ನಿಮ್ಮ ಜೀವನದ ಕಡೆಯ ದಿನವಾಗುವುದು ಪಂಡಿತ ರಾಮಕೃಷ್ಣ. ಸರಿ, ಹೇಳಿ, ಎಲ್ಲಿದೆ ಆ ಚಂದ್ರಮಣಿ ಹಾಗೂ ಆ ಕಳ್ಳನು? ಮಹಾಪ್ರಭು, ನಾನ್ ಮೊದಲು ನಮ್ಮ 5 ಅತಿಥಿ ಗಾಯಕರನ್ನ ಈ ವೇದಿಕೆಗೆ ಕರೀತಾ ಇದ್ದೀನಿ. ಮತ್ತೆ ಅವ್ರ ಹತ್ರ ಕೇವಲ ಒಂದು ಪ್ರಶ್ನೆ ಮಾತ್ರ ಕೇಳ್ತೀನಿ. ಅತಿಥಿಗಳನ್ನು ಪ್ರಸ್ತುತಪಡಿಸಿ.